Hey guys, welcome back to my YouTube channel. ಸೊ ಇವತ್ತು ನಾವು ಬಂದಿರೋದು ಗೋಲ್ಡ್ ಸೂಕ್ಗೆ. ದುಬೈಯಲ್ಲಿದ್ಮೇಲೆ ಗೋಲ್ಡ್ ಸೂಕ್ ಒಂಥರ ಮೇಯ್ನ್ ಪ್ಲೇಸ್ ಟು ವಿಸಿಟ್ ಅಂತಲೇ ಹೇಳ್ಬೋದು. ಯಾರೇ ಬಂದ್ರೂ ಯಾರೇ ಹೋದ್ರೂ ಇಲ್ಲಿಗೆ ಬರದೆ ಯಾರೂ ಹೋಗಲ್ಲ. ಆ್ಯಂಡ್ ಇದು ಒಂದು ಮೇಯ್ನ್ ಪ್ಲೇಸ್ ಅಂತಲೇ ಹೇಳ್ಬೋದು. ದುಬೈ ಅದು ಏನಕ್ಕೆ ಫೇಮಸ್ಸು? ಗೋಲ್ಡ್ಗೆ ಫೇಮಸ್ಸು. ಸೊ ದುಬೈ ಅಂದಮೇಲೆ ಅದಕ್ಕೋಸ್ಕರ ಅಂತಲೇ ಒಂದು ಗೋಲ್ಡ್ ಮಾರ್ಕೆಟ್ ಅಂತ ಇರಲೇಬೇಕಲ್ಲ. ಸೊ ಇಲ್ಲಿದೆ ನೋಡಿ, ಗೋಲ್ಡಿಂದ ಒಂದು ಸಪ್ರೇಟ್ ಮಾರ್ಕೆಟ್, ದಟ್ ಈಸ್ ಗೋಲ್ಡ್ ಸೂಕ್. ಆ್ಯಂಡ್ ಸುಮಾರು ಜನರಿಗೆ ಕ್ವಶನ್ ಇರುತ್ತೆ ದಟ್ ಇಂಡಿಯಾದಲ್ಲಿ ಇಂಡಿಯಾಗೂ ಮತ್ತು ದುಬೈಗೂ ಕಂಪೇರ್ ಮಾಡಿದರೆ ದುಬೈಯಲ್ಲಿ ಗೋಲ್ಡು ಚೀಪ್, ಸಿಕ್ಕಾಪಟ್ಟೆ ರೇಟ್ ಕಡಿಮೆ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿರ್ತೀರಿ. ಆಮೇಲೆ ಸುಮಾರು ಜನ ಹಾಗೆ ಇರೋದು, ಇನ್ನೂ ಆದರೂ ಹಾಗೆ ತಲೆಯಲ್ಲಿರೋದು. ಬಟ್ ದುಬೈಯಲ್ಲಿ ನಾನು ಇಲ್ಲಿಗೆ ಬಂದಾಗ ಸೆಪ್ಟೆಂಬರಲ್ಲಿ 5,000 ಡಿಫ್ರೆನ್ಸ್ ಇತ್ತು ಇಂಡಿಯಾಗೂ ದುಬೈಗೂ. ಬಟ್ ಅದು ಬರ್ತಾ 2,000 ಡಿಫ್ರೆನ್ಸ್ ಆಯಿತು, 1,000 ಡಿಫ್ರೆನ್ಸ್ ಆಯಿತು. ಸೊ ಇವಾಗ ಆಮೇಲಂತೂ ಡಿಫ್ರೆನ್ಸೇ ಇರಲಿಲ್ಲ, ಅಲ್ಲಿ ಇಲ್ಲೂ ಸೇಮ್ ಇತ್ತು. ಬಟ್ ಇವಾಗ ಮತ್ತೆ ಒಂದು 500, 200 ಅಷ್ಟೇ ಡಿಫ್ರೆನ್ಸ್ ಇರೋದು ಬಿಟ್ಟರೆ ಮತ್ತೆಂಥದ್ದು ಸಹ ಡಿಫ್ರೆನ್ಸ್ ಇಲ್ಲ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಗೋಲ್ಡಲ್ಲಿ ಏನೇನು ಡಿಸೈನ್ಸ್ ಮಾಡ್ಬೋದು, ಮಾಡೋಂಗಿಲ್ಲ ಎಲ್ಲನೂ ಮಾಡಿಟ್ಬಿಟ್ಟಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಡಿಸೈನ್ಸ್ ಇದಾವೆ ಇಲ್ಲಿ ಗೋಲ್ಡು. ಬಟ್ ಯಾವುದು ಇಂಡಿಯನ್ ಕಲ್ಚರ್ ಥರ ಡಿಸೈನ್ ಇಲ್ಲ, ಎಲ್ಲ ಅರೇಬಿಕ್ ಸ್ಟೈಲಲ್ಲೇ ಇರೋದು. ಯಾಕಂದರೆ ಅರೇಬಿಯನ್ಸೇ ಜಾಸ್ತಿ ಪರ್ಚೇಸ್ ಮಾಡೋದಿಲ್ಲಿ. ಅಕಸ್ಮಾತ್ ನೀವು ಫ್ಯಾನ್ಸಿಗೆ ಏನಾದ್ರು ಬಂದು ತಗೋಬೇಕು ಅಂದರೆ ಬಂದು ತಗೊಳ್ಬೋದು. ಈ ಥರ ಯಾವುದು ಪ್ರಾಣಿಗಳನ್ನೆಲ್ಲ ಯಾರೂ ಹಾಕ್ಕೊಂಡು ಓಡಾಡೋದು ನಾನಂತೂ ನೋಡಿಲ್ಲ ಇಂಡಿಯಾದಲ್ಲಿ. ಆಮೇಲೆ ನೋಡಿ, ವಾಚಸ್ ಎಲ್ಲ ಇದ್ದವು. ಆಮೇಲೆ ಮುಂಚೆ ನೀವು ನೋಡಿರ್ಬೋದು, ಶೂಸು ಸಹಿತ ಗೋಲ್ಡಲ್ಲಿ ಮಾಡಿಟ್ಟಿದ್ರು. ಅದನ್ನ ಆಮೇಲೆ ಇನ್ನೊಂದೇನು ಅಂದರೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರೋಂತಹ ಬಿಗ್ಗೆಸ್ಟ್ ಗೋಲ್ಡ್ ರಿಂಗ್ ಇರೋದು ಇಲ್ಲೇ. ಆ್ಯಂಡ್ ಇಲ್ಲಿ ನೋಡಿ, ಹಾರ್ಸ್ ಇದೆ, ಹಾರ್ಸ್ನು ಗೋಲ್ಡಲ್ಲೇ ಮಾಡಿರೋದು. ಪ್ರತಿಯೊಂದು ಪ್ರಾಣಿಗಳ್ನು ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಹೇಳ್ತಿದ್ನಲ್ಲ, ಬಿಗ್ಗೆಸ್ಟ್ ರಿಂಗ್, ಗೋಲ್ಡ್ ರಿಂಗ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರೋದು. ಅದನ್ನು ಸಹಿತ ಜನರಿಗೆ ನೋಡೋಕ್ಕಂತ ಹೇಳಿ ಹೊರಗಡೆನೇ ಇಟ್ಬಿಟ್ಟಿದ್ದಾರೆ, ಅಂದರೆ ಗ್ಲಾಸ್ ಒಳಗಡೆನೆ, ಬಟ್ ವಿಸಿಬಲ್ ಆಗಿ ಇಟ್ಟಿದ್ದಾರೆ. ಅದು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಅಲ್ಲಿ ತನಕ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಇವಾಗ ನೀವು ನೋಡ್ತಿರೋದು ಹಿಪ್ ಬೆಲ್ಟು, ಅಂದರೆ ಸೊಂಟದ ಪಟ್ಟಿ. ಅದು ಏನಂದರೆ ಬೆಲ್ಟಿಗೆ ಹುಕ್ ಇರುತ್ತಲ್ಲ, ಆ ಥರ ಮಾಡಿಟ್ಟಿದ್ದಾರೆ ಅದನ್ನ. ಯಪ್ಪ, ಏನೇನು ಡಿಸೈನ್ ಇದಾವಂದರೆ ಅದನ್ನು ಹಾಕ್ಕೊಂಡ್ರೆ ನಾವು ಮುಚ್ಚೋಗ್ಬಿಡ್ತೀವಿ, ಆ ಥರ ಎಲ್ಲ ಡಿಸೈನ್ಸ್ ಇದ್ದಾವೆ. ಆ್ಯಂಡ್ ಇನ್ನೊಂದೇನೆಂದರೆ, ಗೋಲ್ಡಲ್ಲಿ ನಿಮ್ಮ ಡ್ರೆಸ್ಸು ಸಹಿತ ಮಾಡಿದ್ದಾರೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಇದು ಸ್ಟ್ರೀಟು, ಒಳಗಡೆ ಬಂದ ತಕ್ಷಣ ಈ ಥರ ಮತ್ತೆ 4 ಡಿವಿಷನ್ಸ್ ಇದ್ದಾವೆ ಇಲ್ಲಿ. ಯಾವ ಕಡೆ ಹೋದ್ರೂ ನಿಮಗೆಲ್ಲ ಫುಲ್ ಗೋಲ್ಡೆ, ನೀವೆಲ್ಲಿ ಹೋಗ್ತೀನಿ ಅಂದ್ರೂ ಗೋಲ್ಡೆ. ಇಲ್ಲಿ ನೋಡ್ರಿ, ಇಲ್ಲಿ ಪಲ್ಲಿ, ಇಲ್ಲಿ ಎಲ್ಲ ಥರನೂ ಪ್ರಾಣಿಗಳ್ನ ಮಾಡಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲಿದೆ ನೋಡಿ, ಡ್ರೆಸ್, ಕೋಟ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ವೇಲ್ ಥರ ಎಲ್ಲನೂ ಇದಾವೆ ಇಲ್ಲಿ. ಆ್ಯಂಡ್ ನೀವು ಗೋಲ್ಡ್ ಸೂಕ್ಗೆ ಹೇಗೆ ಬರಬೇಕು ಅಂತ ಅಂದ್ಕೊಂಡ್ರೆ, ನೀವು ದುಬೈಗೆ ಬಂದಮೇಲೆ ಒಂದು ಕ್ಯಾಬಲ್ಲೂ ಬರ್ಬೋದು, ಇಲ್ಲ ಓನ್ ವೆಹಿಕಲ್ ಇದ್ದರೆ ಅದರಲ್ಲೂ ಬರ್ಬೋದು. ಇಲ್ಲಾಂದರೆ ಬೆಸ್ಟ್ ಆಪ್ಷನ್ ಅಂದರೆ ಮೆಟ್ರೋಲ್ ಬಂದರೆ ನೀವು ಈಸಿಯಾಗಿ ಬರ್ಬೋದು. ಯಾವುದೇ ಮೆಟ್ರೋ ಸ್ಟೇಷನ್ ಆಗಲಿ, ಅಲ್ಲಿಂದ ಇದು ಗೋಲ್ಡ್ ಸೂಕಿಗೆ ಬರೋದಂದರೆ ಅಲ್ ರಸ್ ಅಂತ ಇರುತ್ತೆ, ಅಲ್ ರಸ್ ಮೆಟ್ರೋ ಸ್ಟೇಷನ್. ಇಲ್ಲಿಗೆ ಬಂದುಬಿಟ್ರೆ ನೀವು ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ಇಲ್ಲಿ ಎಲ್ಲ ಶಾಪ್ಸು ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಹಾಗೆ ಒಳಗೆ ಬರ್ತಾ ಈ ಗೋಲ್ಡ್ ಸೂಕ್ ನಿಮಗೆ ಸಿಗುತ್ತೆ. ಸೊ ಇವಾಗ ನಾವು ಒಂದು ಶಾಪ್ ಒಳಗಡೆ ಬಂದ್ವಿ. ಒಳಗಡೆ ನೋಡಿ, ನನಗೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಫುಲ್ಲು ಶಾಪ್ ಒಳಗಡೆ ಎಂಟರ್ ಆದ ತಕ್ಷಣ ಸುತ್ತಲೂ ನೋಡಿ ತಲೆ ಸುತ್ತು ಬಂದಂಗೆ ಆಗ್ಬಿಡ್ತು. ಅಷ್ಟು ಒಂಥರ ಆಗ್ಬಿಡ್ತು, ಫುಲ್ ತಲೆ ಸುತ್ತಾ ಐತೇನೋ ಅನಿಸ್ಬಿಡ್ತು, ಆ ಥರ ಆಗ್ಬಿಡ್ತು. ಆ್ಯಂಡ್ ಇಲ್ಲಿ ಹಾಕ್ಕೊಂಡು ನೋಡೋಕ್ಕೆಲ್ಲ ಹಾಗೆಲ್ಲ ಕೊಡಲ್ಲ ಅವರು. ನೀವು ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅಷ್ಟೇ ಅವ್ರು ಕೊಡೋದು. ಇನ್ನೇನು ಒಬ್ಬೊಬ್ಬರು ವೀಡಿಯೋ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಷ್ಟೇ ತೊಗೊಂಡು ನೋಡ್ಬೋದು. ನಾನು ಕೇಳಿದ್ದಕ್ಕೆ ವೀಡಿಯೋ ಮಾಡಿ ಅಂತ ಹೇಳಿದ್ರು ಅವರು. ಈ ಮಾರ್ಕೆಟಿನ ಟೈಮಿಂಗ್ಸ್ ಬಂದು ಹೋಲ್ ವೀಕ್ ಓಪನ್ ಇರುತ್ತೆ. ಅದು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಅಷ್ಟೇ. ಫ್ರಮ್ 9 AM to 9 PM ಅಷ್ಟರೊಳಗೆ ಬಂದು ನೀವು ವಿಸಿಟ್ ಮಾಡ್ಬೋದು.
ಸಂಡೇ ಏನು ರಜಾ ಅಂತ ಇರಲ್ಲ. ಹೊರಗಡೆ ಶಾಪ್ಸ್ ಏನಿರುತ್ತೆ ಅದು ರಜಾ ಇರುತ್ತೆ. ಬಟ್ ಗೋಲ್ಡ್ ಸೂಕ್ ಮಾತ್ರ ಈ ಮಾರ್ಕೆಟ್ ಫುಲ್ ಓಪನ್ ಇರುತ್ತೆ. ಇದೆಲ್ಲ ಬ್ಯಾಂಗಲ್ಸು ಮತ್ತು ಬ್ರಾಸ್ಲೆಟ್ ಥರ ಖಡ ಥರ ಎಷ್ಟು ದೊಡ್ಡದಿದಾವೆ ನೋಡಿ. ಅವು ಫುಲ್ ಒಂದು ಕೈಗೆ ಯುದ್ಧಕ್ಕೆ ಹೊಂಟಾಗೆಲ್ಲ ಇದನ್ನು ಸೇಫ್ ಗಾರ್ಡಿಗೆ ಹಾಕ್ತಾರಲ್ಲ ಕೈಗೆ ಕಾಲಿಗೆಲ್ಲ, ಆ ಥರ ಇದಾವೆ. ಆ್ಯಂಡ್ ಇದು ಜಸ್ಟ್ ಒಂದು ಶಾಪು, ಇದು ಬರೀ ಒಂದೇ ಒಂದು ಶಾಪ್ ನಾನು ತೋರಿಸಿರೋದು. ಈ ಥರ ಫುಲ್ ಒಂದು ಏರಿಯಾನೇ ಇದೇ ಥರ ಇದೆ. ಏರಿಯಾದೊಳಗೆ ಎಷ್ಟು ಶಾಪ್ಸ್ ಇರ್ಬೋದು ನಿಮಗೆ ನೀವೇ ಲೆಕ್ಕ ಹಾಕಿ ಎಷ್ಟು ಗೋಲ್ಡ್ ಇಲ್ಲಿರ್ಬೋದು ಅಂತ ಹೇಳಿ. ಆ್ಯಂಡ್ ಒಬ್ಬರಿಗೆ ಡೌಟ್ ಇರ್ಬೋದು, ಇಷ್ಟೊಂದು ಗೋಲ್ಡ್ ಐತಲ್ಲ ಇದೆಲ್ಲ ಒರಿಜಿನಲ್ಲ ಡೂಪ್ಲಿಕೇಟಾ ಅಂತಲೂ ಡೌಟ್ ಇರ್ಬೋದು. ಯಾಕಂದರೆ ಗೊತ್ತಿಲ್ಲದಿರೋ ದೇಶ, ಗೊತ್ತಿಲ್ಲದಿರೋ ಜಾಗ, ಮೋಸ ಮಾಡಿಬಿಟ್ರೆ ಅಂಥೇಳಿ. ಟ್ರಸ್ಟ್ ಮೀ, 350 ರಿಟೇಲರ್ಸ್ ಶಾಪ್ ಇರೋದಿಲ್ಲಿ. 350 ಏನು ಜಾಸ್ತಿನೇ ಇರ್ಬೋದು, ಗೊತ್ತಿಲ್ಲ. ಬಟ್ ಎಲ್ಲರ ಹತ್ರನೂ ಇದು ಸರ್ಟಿಫಿಕೇಟ್ಸ್ ಇದ್ದಾವೆ. ವಿತ್ ಸರ್ಟಿಫಿಕೇಟ್ ಅವರು ಶಾಪ್ ನಡೆಸ್ತಾ ಇರೋದು. ಎಲ್ಲರೂ ಆಥರೈಸ್ಡ್ ವಿತ್ ಫ್ರಮ್ ಗೌರ್ಮೆಂಟ್. ಇಲ್ಲಿ ಬಳೆಗಳಿತ್ತು ಮತ್ತು ಇದು ಕಿರೀಟಗಳು, ಅದೂ ಗೋಲ್ಡ್ ಕಿರೀಟ ಡಿಸೈನ್ಸ್ ಒಂದೊಂದು ಫುಲ್ ಡಿಫ್ರೆಂಟ್ ಡಿಸೈನ್ಸು. ಇದೆಲ್ಲ ಹಾರಗಳು. ಆ್ಯಂಡ್ ಇಲ್ಲಿ ದುಬೈಯಲ್ಲಿ ಒಂದೇ ಒಂದು ಶಾಪಲ್ಲಿ 0 ಮೇಕಿಂಗ್ ಚಾರ್ಜಸ್ ಇರುತ್ತೆ. ಏನೇ ನೀವು ತೊಗೊಂಡ್ರು, ಆರ್ನಮೆಂಟ್ಸ್ ತೊಗೊಂಡ್ರು, ಅದು ಶಾಪ್ ಹೆಸರು ಅನ್ವರ್ ಲಕ್ಸುರಿ ಅಂತ ಹೇಳಿ. ಅಲ್ಲಿ ಇದು ಗೋಲ್ಡ್ ಸೂಕ್ ಎಂಟರ್ ಆಗ್ತಿದ್ದಂಗೆ, 3rd ಗೇಟ್ ಎಂಟರ್ ಆಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ನಿಮಗೆ ಆ ಶಾಪ್ ಸಿಗುತ್ತೆ. ಅಲ್ಲಿ ನೀವು ತೊಗೋಬೋದು. ಆ ಶಾಪ್ ಮಾತ್ರ ಯಾವಾಗಲೂ ರಶ್ ಇರುತ್ತೆ. ಅದ್ರ ಪಕ್ಕದಲ್ಲೇ ಮಲ್ಬಾರ್ ಕೂಡ ಇದೆ. ಅದು ಒಂಥರ ಮಾಲ್ ಥರ ಇರೋದು, ಫುಲ್ ಕಾಂಪ್ಲೆಕ್ಸ್ ಥರ. ಆ ಕಾಂಪ್ಲೆಕ್ಸಲ್ಲಿ ಅದು ಒಂದು ಶಾಪು, ಫುಲ್ ರಶ್ ಇರುತ್ತೆ. ನೀವು ಬಂದು ಯಾರನ್ನೇ ಕೇಳಿದ್ರು ಹೇಳ್ತಾರೆ. 0 ಮೇಕಿಂಗ್ ಚಾರ್ಜಸ್ಸಲ್ಲಿ. ಇಲ್ಲಿದೆ ನೋಡಿ ಪರ್ಸ್, ಗೋಲ್ಡ್ ಪರ್ಸ್. ಆ್ಯಂಡ್ ಇಲ್ಲೇ ನೋಡ್ಬೋದು ನೀವು, ಎಲ್ಲ ಕ್ರೊಕೊಡೈಲು ಮಾಡಿಟ್ಟಿದ್ದಾರೆ. ಕ್ರೊಕೊಡೈಲು ಮತ್ತು ಪ್ಯಾಂಥರು ಎಲ್ಲ ಪ್ರಾಣಿಗಳು ಇದಾವೆ ಇಲ್ಲಿ. ಆ್ಯಂಡ್ ಇಲ್ಲಿರೋ ಶಾಪ್ಸ್ ಎಲ್ಲ ಏನು ಈಗ ಮೊನ್ನೆ ಸ್ಟಾರ್ಟ್ ಆಗಿರೋದಂತ ಅಲ್ಲ. ಇದೆಲ್ಲ ಒಂದು 10 ವರ್ಷ 20 ವರ್ಷ ಇನ್ನೂ ಜಾಸ್ತಿನೇ ಹಳುಬ್ರೆಲ್ಲ ಇರೋದು. ಇವರು ಮುಂಚೆಯಿಂದನೂ ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡಿರೋರು. ಆ್ಯಂಡ್ ಇಲ್ಲಿ ನಿಮಗೆ ಗೋಲ್ಡ್ ಒಂದೇ ಸಿಗಲ್ಲ, ಗೋಲ್ಡು, ಡೈಮಂಡು, ಪ್ಲ್ಯಾಟಿನಮ್ಮು, ಸಿಲ್ವರು ಪ್ರತಿಯೊಂದೂ ಸಿಗುತ್ತೆ. ಈ ಮಾರ್ಕೆಟು ಸ್ಟಾರ್ಟ್ ಆಗಿದ್ದು 1900ಸಲ್ಲಿ. ಇನ್ನು ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂಥೇಳಿ ಇದು ಕಂಟ್ರಿ ಅಂತ ಕನ್ಸಿಡರೇ ಆಗಿರಲಿಲ್ಲ. ಅಷ್ಟು ಮುಂಚೆನೇ ಆಗಿರೋದು ಇದು ಮಾರ್ಕೆಟು. ಆ್ಯಂಡ್ ಫಸ್ಟ್ ಇಲ್ಲಿ ಏನಂತಂದರೆ 1940ಸಲ್ಲಿ ಇಂಡಿಯನ್ಸು ಮತ್ತು ಇರಾನ್ಸು ಬಂದು ಮೆಟಲ್ಸ್ನ ಸೇಲ್ ಮಾಡ್ತಿದ್ರು. ಹಾಗೆ ಬರ್ತಾ ಇದನ್ನು ದೊಡ್ಡ ಮಾರ್ಕೆಟಾಗೆ ಮಾಡಿಬಿಟ್ರು. ಇಲ್ಲಿ ನೋಡಿ ಇನ್ನೊಂದು ಶಾಪಲ್ಲಿ ಸ್ವಲ್ಪ ಇಂಡಿಯನ್ ಟಚ್ ಇರೋ ಥರ ಡಿಸೈನ್ಸ್ ಇತ್ತಿಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಮಾಸ್ಕ್ ಸಹಿತ ಗೋಲ್ಡಲ್ಲಿ ಮಾಡಿದ್ದಾರೆ. ಅದು ಡಿಸೈನ್ ಮಾಸ್ಕು, ಡ್ರೆಸ್ಸು, ಸ್ಕರ್ಟು ಪ್ರತಿಯೊಂದೂ ಎಲ್ಲ ಗೋಲ್ಡ್. ಇಲ್ಲಿ ನೋಡ್ಬೋದು ನೀವು ಇನ್ನೊಂದು, ಈ ಗೊಂಬೆಗಳಿಗೆ ಹಾಕಿರೋ ಗಾಗಲ್ಸ್ ಸಹಿತ ಅದು ಗೋಲ್ಡ್ ಗಾಗಲ್ಸ್. ಆ್ಯಂಡ್ ಖಡ್ಗ ಸಹಿತ ಇಟ್ಟಿದ್ದಾರೆ ಅಲ್ಲಿ ನೋಡಿ. ಖಡ್ಗನೂ ಅದು ಗೋಲ್ಡ್ದೇ. ಆ್ಯಂಡ್ ಅದು ಕಿರೀಟ, ಖಡ್ಗ, ಮಾಸ್ಕು ಮತ್ತು ಗಾಗಲ್ಸು ಪ್ರತಿಯೊಂದೂ ಗೋಲ್ಡೆ. ಆ್ಯಂಡ್ ನಿಮಗಿಲ್ಲಿ ಒಂಚೂರು ಕೂಡ ಬಿಸಿಲು ತಾಕಲ್ಲ, ಯಾಕಂದರೆ ಅಲ್ಲಿ ಮೇಲ್ಗಡೆ ನೆರಳಾಗಲಿ ಅಂಥೇಳಿ ಬಿದ್ರೊಳಗೆ ಮಾಡಿರೋದು ಅದು ನೆರಳಿಗೆ ಅಂಥೇಳಿ. ಆ್ಯಂಡ್ ಇಲ್ಲಿದೆ ನೋಡಿ ನಿಮ್ಮ ಗೋಲ್ಡ್ ರಿಂಗ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಗೋಲ್ಡ್ ರಿಂಗ್. ಇದು ಶಾಪ್ ನೇಮ್ ಬಂದು ಖಾನ್ಸ್ ಅಂತ ಹೇಳಿ. ಈ ಶಾಪಲ್ಲಿ ಕಾರ್ನರಿಗೆ ಇರೋದು ಈ ಶಾಪು, ಅಲ್ಲಿ ಇಟ್ಟಿದ್ದಾರೆ. ಇದನ್ನ ರೋಡಿಗೆನೇ ಇದೆ. ಇದು ಎಷ್ಟು ದೊಡ್ಡದಿತ್ತು ಅಂದರೆ ಫೋನಲ್ಲಿ ನಿಜವಾಗ್ಲೂ ಚಿಕ್ಕದು ಕಾಣಿಸ್ತಿರೋದು. ಬಟ್ ರಿಯಲಾಗಿ ನೀವು ಬಂದು ನೋಡಲೇಬೇಕು ಇದನ್ನು. ಫುಲ್ ದೊಡ್ಡದಿತ್ತು. ನಾನು ಒಳಗಡೆಯಿಂದನೂ ಹೋಗಿ ತೋರಿಸ್ತೀನಿ ನಿಮಗೆ, ವಿಡಿಯೋ ನೋಡಿ. ಆ್ಯಂಡ್ ಇಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿರೋದು ಸರ್ಟಿಫಿಕೇಟ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಈ ರಿಂಗಿನ ವೆಯ್ಟ್ ಏನಂದರೆ ಇದು ಇರೋದು 58 kg ಗೋಲ್ಡು. ಬಟ್ ಅದು ಸ್ಟೋನ್ಸ್ ಎಲ್ಲ ಇದೆಯಲ್ಲ ಅದು 5.1 kg. ಸೊ ಟೋಟಲ್ ಆಗಿ ಇದು 64 kg ಗೋಲ್ಡ್ ಇದು ರಿಂಗ್. ಆ್ಯಂಡ್ ಪಕ್ಕದಲ್ಲೇ ಇಲ್ಲಿ ಇದು ಗೋಲ್ಡ್ ಡ್ರೆಸ್ನೂ ಇಟ್ಟಿದ್ದಾರೆ. ಡ್ರೆಸ್ ಸುಮಾರು ಎಲ್ಲ ಅಂಗಡಿಲೂ ಡ್ರೆಸ್ ಅಂತೂ ಇದ್ದೇ ಇದೆ ಇದು. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಾಗಿ ಡ್ರೆಸ್ ಇತ್ತು. ಹಾಗೆ ಪರ್ಸು ಎಲ್ಲ ಇತ್ತು. ಇದು ಒಳಗಡೆಯಿಂದ ನೋಡಿ ಈ ಥರ ಇದೆ ಇದು ರಿಂಗು. ಆ್ಯಂಡ್ ಈ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರದ್ದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.